ಧರ್ಮಸ್ಥಳ ಅಂದ್ರೆ ಪ್ರತಿಯೊಬ್ಬರು ಗೌರವವನ್ನು ಕೊಡ್ತಾರೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿ ಅಂದ ತಕ್ಷಣ ನೀವು SIT ತನಿಖೆ ಮಾಡಿರಲ್ಲ, ನಾಚಿಕೆ ಆಗಲ್ವಾ? ಅಂದ್ರೆ ಹಿಂದೂ ವಿರೋಧಿ ಸರ್ಕಾರ, ಹಿಂದೂಗಳ ಭಾವನೆ ಜೊತೆ ಚೆಲ್ಲಾಟ ಆಡ್ತಿದ್ರಿ. ಈ ಸರ್ಕಾರಕ್ಕೆ ನಾನು ಇವತ್ತು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ರಾಜ್ಯದಲ್ಲಿ ಮಠಸ್ಥಿರಲ್ಲ, ನಾಡಿನ ಎಲ್ಲ ಪ್ರಬುದ್ಧ ಮತದಾರರು ಮತ್ತು ಮಠಾಧೀಶರು ಒಟ್ಟಾಗಿ ನಿಲ್ಬೇಕಾಗುತ್ತೆ ಅಂತೇಳಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಆಯ್ತು, ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿರಲ್ಲ ಸಿಕ್ಕುವ ಅಪಪ್ರಚಾರ ಮಾಡ್ತಿದ್ದಾರೆ. ನೋಡಿ, ವೀರೇಂದ್ರ ಹೆಗ್ಗಡೆ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ, ಪೂಜ್ಯರ ಬಗ್ಗೆ ಗೌರವ ಇದೆ. ಅವರು ನಾಡಿನ ಉದ್ದಗಲಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದರೆ, ಮಹಿಳೆಯರಿಗೆ ಬದುಕನ್ನು ಕೊಟ್ಟಿದ್ದಾರೆ. ಹಳ್ಳಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದ್ರೆ ಮಹಿಳೆಯರು ಬಾರಿಕೆ ತೆಗೆದುಕೊಳ್ತಾರೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಹಿಳೆಯರಿಗೆ ಇವತ್ತು ಅವರು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ 5,000 ಹಿಡಿದು ಲಕ್ಷದವರೆಗೆ ಯಾವುದೇ ಶೂರಿಟಿ ಇಲ್ಲದೆ ಬ್ಯಾಂಕಿಗೆ ಹೋದ್ರೆ 108 ಕಾಗದ ಪತ್ರ ಕೇಳ್ತಾರೆ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಬಹಳ ಗೌರವ, ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂತ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ಇದೆ, ತಪ್ಪಾಗಲ್ಲ ಪೂಜ್ಯರು. ಹಾಗಾಗಿ ಇಲ್ಲಿ ಅಪಪ್ರಚಾರ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಇದುವರೆಗೆ ಒಂದೇ ಒಂದು ಅಸ್ಥಿಪಂಜರ ಸಿಕ್ಕಿಲ್ಲ. ಇದು ಪೂರ್ತಿ ಅಪಪ್ರಚಾರ ತಾನೆ, ಲೆಫ್ಟಿಸ್ಟ್ಗಳು ಮಾಡಿದಂಥ ಒಂದು ಕೃತ್ಯ. ಇದು ಹಿಂದೂಗಳ ಭಾವನೆಗಳಿಂದ ಕೆರತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ನೋಡಿ. ಆಯ್ತು, ಕಳೆದ 10 ದಿವಸಗಳಿಂದ ಒಬ್ಬ ಅನಾಮಿಕ ವ್ಯಕ್ತಿ ತನಿಖೆ ಆಗಲಿ. ನೋಡಿ, ನಿನ್ನೆ ಅವ್ರು ಲಾಯರ್ ಹೇಳಿದ್ದಾರೆ, ಏನ್ ಹೇಳಿದ್ರೆ ಅವ್ರ ಲಾಯರ್ ವಕೀಲರು ಏನ್ ಹೇಳಿದ್ರೆ, ಈ ವಿಷಯನ ಧರ್ಮಕ್ಕೆ ತಳಕಾಗ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೋಡಿ, ಮಹಿಳೆಯರು ಕೂಡ ಹಿಂದೂ ಧರ್ಮದವರು ಆಗಿರ್ತಕ್ಕಂಥ ವಿಚಾರ ಏನೇ ಆದ್ರೂ ಕೂಡ SIT ತನಿಖೆ ನಂತರದಲ್ಲಿ ಅದು ಆಯ್ತು. ಇದುವರೆಗೆ ಯಾಕೆ ಶವ ಸಿಕ್ಕಲ್ಲ? ಅಸ್ಥಿಪಂಜರಗಳು ಸಿಕ್ಕಿದವ ಅಂದ್ರೆ ಸಿಕ್ಕರೆ ನೋಡಿ, ಎಲ್ಲಿ ಸಿಕ್ಕಿದವೆ? ಅನಾಮಿಕ ವ್ಯಕ್ತಿ ಲೆಫ್ಟಿಸ್ಟ್. ಹಾಗಾಗಿ ಹಿಂದೂಗಳ ಭಾವನೆಗಳು ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಲೆಫ್ಟಿಸ್ಟ್ಗಳು ಮಾಡ್ತಿದ್ರೆ, ಆದ್ರೆ ಅದನ್ನ ಪೂರ್ತಿ ಯಾರು ಅಂತೇಳಿ ಮುಂದಿನ ದಿನಗಳಲ್ಲಿ ಬಹಿರಂಗ